ನಟ ಶಿವಣ್ಣ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಅಮೆರಿಕಾದಿಂದಲೇ ಶಿವಣ್ಣ ಅಭಿಮಾನಿಗಳಿಗೆ ಸಂದೇಶ ರವಾನಿಸಿದ್ದಾರೆ. ಶಸ್ತ್ರಚಿಕಿತ್ಸೆ ಬಳಿಕ ರೆಸ್ಟ್ನಲ್ಲಿದ್ದ ಶಿವಣ್ಣ ವಿಡಿಯೋ ಮೂಲಕ ಅಭಿಮಾನಿಗಳಿಗೆ ಸಂದೇಶ ಕೊಟ್ಟಿದ್ದಾರೆ. ವೈದ್ಯರೇ ದೇವರು, ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಏನೂ ಆಗಿಲ್ಲ, ಗೊಂದಲ ಬೇಡ. ಯೂರಿನರಿ ಬ್ಲಾಡರ್ ತೆಗೆದು ಹೊಸದ ಹಾಕಿದ್ದಾರೆ. ನಿಮ್ಮ ಹಾರೈಕೆಯಿಂದ ನಾನು ಚೆನ್ನಾಗಿದ್ದೀನಿ. ಹಿಂದಿಗಿಂತ ಈಗ ನಾನು ಡಬಲ್ ಚೆನ್ನಾಗಿದ್ದೀನಿ. ಡಬಲ್ ಪವರ್ನೊಂದಿಗೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ. ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೆಡ್ ಪೀಪಲ್, ಡಾಕ್ಟರ್ಸ್ಗಳಿರ್ತಾರೆ. ಆ್ಯಂಡ್ ನಮ್ಮ ಅಲ್ಲಿ ನಮ್ಮ ಕೀಮೋ ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು, ದಿಲೀಪ್ ಇರ್ಬೋದು, ಗೀತಾ ಅವ್ರು ಇರ್ಬೋದು. ಐ ಥಿಂಕ್ ಸಾಕಷ್ಟು ನರ್ಸಸ್ ಮಲ್ಯಾದಲ್ಲಿ BK ಶ್ರೀನಿವಾಸ್ ಅವರು ಜೀವನದಲ್ಲಿ ಶಿವಣ್ಣ ಇದ್ದರೆ ಗೀತಾ ಇದ್ದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಯಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದನ್ನು ನನ್ನ ಮಗಳು ನಿವಿ, ದಿಲೀಪ್ ಅವರು, ನಿಶು ಇರ್ಬೋದು. ಆ್ಯಂಡ್ ಅದೇ ರೀತಿ ನಿವಿ ಫ್ರೆಂಡ್ ಒಬ್ಬರನ್ನ ಪ್ರಶಾಂತ್ ಅಂತ, ಅಷ್ಟೇ ಐ ಕ್ಯಾನ್ ಫರ್ಗೆಟ್. ಇಷ್ಟು ಜನ ಅದ್ರ ಜೊತೆಯಲ್ಲಿ ಮಧು ರಿಯಲಿ ಸುಮ್ಮನೆ ಹೇಳ್ಬಾರ್ದು, ನೋಡ್ಕೊಂಡಿದ್ದ ರೀತಿ ಇರ್ಬೋದು. ಒಂದು ಹೆಂಗೆ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ. ಮನೋಹರನವರು ದೇವರೇ ಅವರು ಮಾತಾಡೋ ರೀತಿ ಇರ್ಬೋದು. ಎಷ್ಟು ಒಂದು ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಎಷ್ಟೋ ಮಾತುಗಳಲ್ಲಿ ಒಂದೇ ಥರ ಒಂದು ವಿಶೇಷತೆ ಇತ್ತು ನಮ್ಮಿಬ್ಬರು, ಒಂದು ಭಾವನೆ. ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ರು ಇರ್ಬೋದು, ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು, ನಮ್ಮ ವೆಂಕಟೇಶ್ ಹಾಸ್ಪಿಟ್ಲು, ಅಲ್ಲಿ ಮಹಿಮೆ ಕ್ಯಾನ್ಸರ್ ಸೆಂಟ್ರ್, ಎಲ್ಲರೂ ನಮ್ಗೆ ಇನ್ನೊಂದು ತಾಯಂದಿರ್ತಾರೆ. ಅವರೆಲ್ಲ ಅಷ್ಟು ಈಸಿಯೆಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪ್ರೇಷನ್. ಯಾರು ಅಂದ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ, ಸಿಂಪಲ್ ಯೂರಿನರಿ ಬ್ಲ್ಯಾಡ್ರನ್ನ ತೆಗೆದಿದ್ದಾರೆ. ಇವಾಗ ಹೊಸ ಬ್ಲ್ಯಾಡ್ರ್ ನನಗಿದೆ ಅಷ್ಟೇ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದೇ ನಡೆದಿರೋದು. ಯಾಕಂದ್ರೆ ನಾವು ಡೀಟೇಲೆಲ್ಲ ಹೇಳೋಕ್ಕೆ ಹೋದ್ರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಒಂದು ಭಯ ಅಷ್ಟೇ. ಗಾಬರಿ ನಮಗಿರಲಿ, ನಿಮ್ಗೆ ಸ್ವಲ್ಪ ತೆಳುವು ಮಾಡೋಣ ಅಂತಿದ್ದು. ಬಟ್ ನಮಗೆಲ್ಲ ಇದ್ರೂ ನೀವು ಜೊತೆಲಿದ್ರಿ ಅನ್ನೋದೇ ಒಂದು ದೊಡ್ಡ ಒಂದು ಭಾವನೆ. ಸೊ ಇವತ್ತು ಎಲ್ಲ ಆಗಿ ನಿಮ್ಮ ಒಂದು ವಿಶಸ್, ನಿಮ್ಮ ಒಂದು ಬ್ಲೆಸ್ಸಿಂಗ್ ನಾನು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಚೆನ್ನಾಗಲಿ. ನಾನು ತಿರ್ಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ, ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಆಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐಲ್ ಬಿ ಬ್ಯಾಕ್ ಆ್ಯಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹಿಂಗಿದ್ನೋ ಇವಾಗಲೂ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲೇ ಇರ್ಬೋದು, ಫೈಟಿಂಗ್ಲೇ ಇರ್ಬೋದು, ಲುಕ್ಲೇ ಇರ್ಬೋದು, ಎಲ್ಲದರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ. ಎಲ್ಲರೂ ಅಷ್ಟೇ, ಅಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಇರ್ಬೋದು, ಆ್ಯಂಡ್ ಅಭಿಮಾನಿ ದೇವರುಗಳಿರ್ಬೋದು, ನಮ್ಮ ಕೋ ಆರ್ಟಿಸ್ಟ್ಗಳಿರ್ಬೋದು, ಎಲ್ರಿಗೂ ಲವ್ ಯು ಆಲ್. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಇಂದು ಮಧ್ಯಾಹ್ನ 3ಕ್ಕೆ ವಿಧಾನಸೌಧದಲ್ಲಿ ಸಭೆ ಆಗಲಿದ್ದು, ಸಿಟಿ ರವಿ ಅವಾಚ್ಯ ಪದ ಬಳಕೆ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ತಿರುಗೇಟು ಕೊಡುವಂತ ಬಗ್ಗೆ ಹಾಗೂ ಸಚಿನ್ ಆತ್ಮಹತ್ಯೆ ಪ್ರಕರಣ ಕುರಿತು ತನಿಖಾ ವರದಿ ಸೇರಿ ಹಲವು ಮಹತ್ವ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ. ಬಳಿಕ ಈ ಬಗ್ಗೆ ಮಾಹಿತಿ ನೀಡಿರುವ ವಿಜೇಂದ್ರ, ಅಮಿತ್ ಶಾ ಭೇಟಿಯಾಗಿ ಹೊಸ ವರ್ಷದ ಶುಭ ಕೋರಿ ಆಶೀರ್ವಾದ ಪಡೆದೆ. ಸರ್ದಾರ್ ವಲ್ಲಭಾಯ್ ಪಟೇಲರ ನಂತರ ದೇಶ ಕಂಡ ದಿಟ್ಟ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದಲ್ಲಿ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ಕಳೆದ ವರ್ಷದಿಂದ ಆಚೆಗೆ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಬಗ್ಗೆ, ಹೋರಾಟಗಳು ಹಾಗೂ ಕಾಂಗ್ರೆಸ್ ಆಡಳಿತದ ಪರಿಣಾಮವಾಗಿ ಪ್ರಸ್ತುತ ರಾಜ್ಯದಲ್ಲಿ ಉದ್ಭವಿಸಿರುವ ಅನೇಕ ಸಮಸ್ಯೆಗಳ ಕುರಿತು ವಿವರಿಸಿ ಸೂಕ್ತ ಮಾರ್ಗದರ್ಶನವನ್ನು ಕೋರಲಾಗಿದೆ ಅಂತ ಹೇಳಿದರು. ಜನವರಿ ಅಂತ್ಯದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಜೋರಾಗಿದೆ. ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆ ಆಗದಂತೆ BSY ಬಣ ನಿಂತಿದೆ. ಇದಕ್ಕಾಗಿ ಸದ್ದಿಲ್ಲದ ಯಡಿಯೂರಪ್ಪ ಕೂಡ ಅವಧಿ ವಿಸ್ತರಣೆಗೆ ಪ್ಲಾನ್ ಮಾಡ್ತಿದ್ದಾರೆ. ಇತ್ತ ಯತ್ನಾಳ್ ಬಣ ಕೂಡ ವಿಜೇಂದ್ರ ಬದಲಾವಣೆಗೆ ತಂತ್ರವನ್ನು ಮಾಡ್ತಾ ಇದೆ. ಇದರ ನಡುವೆನೇ ಅಧ್ಯಕ್ಷ ಸ್ಥಾನಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ 3 ವರ್ಷಗಳ ಕಾಲ ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಹೋರಾಟ ಮಾಡುತ್ತಿರುವ ವಿಚಾರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಬಿಜೆಪಿಯವರು ದಾಖಲಾತಿ ಇಟ್ಟು ಹೋರಾಟ ಮಾಡಬೇಕಲ್ವಾ? ಸಚಿನ್ನ ಡೆತ್ ನೋಟ್ ಬರೆದಿದ್ದಾನೆ, ಆದರೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ.
ಹಾಗಾದ್ರೆ ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು? ಏನು ಸಾಕ್ಷಿ ಇಲ್ಲದೆ ಇದ್ರೆ ಅವರೇಗೆ ರಾಜೀನಾಮೆ ಕೊಡಬೇಕು? ಪ್ರಿಯಾಂಕ್ ಖರ್ಗೆ ಅವರೇ ತನಿಖೆಗೆ ತಯಾರಿದ್ದೇನೆ ಎಂದಿದ್ದಾರೆ. ಈಗಾಗಲೇ ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಬಿಜೆಪಿಯವರಿಗೆ ದಾಖಲಾತಿ ಇಟ್ಕೊಂಡು ಹೋರಾಟ ಮಾಡಬೇಕಲ್ವ? ಡೆತ್ ನೋಟ್ ಬರೆದಿದ್ದಾನೆ ಅವನು ಕಾಂಟ್ರಾಕ್ಟ್, ಅದ್ರ ಹೆಸರಿದೆಯಾ ಇವ್ರದ್ದು? ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಇದ್ದಾರೆ? ಅವ್ರ ಹೆಸರಿಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಯಾಕೆ ಕೊಡಬೇಕು? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎಂಕ್ವೈರಿಗೆ ನಾನು ತಯಾರಿದ್ದೀನಿ ಅಂತ. ನಾವು ಈಗ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಸಿಒಡಿ ಕೊಟ್ಟಿದ್ದೀವಿ. ಸಿಒಡಿ ವರದಿ ಕೊಡ್ಲಿ, ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್ ದೇರ್ ಇಸ್ ನೋ ಎವಿಡೆನ್ಸ್, ದೇರ್ ಇಸ್ ನೋ ಡಾಕ್ಯುಮೆಂಟ್, ದೇರ್ ಇಸ್ ನೋ ಮೆನ್ಷನ್. ಇನ್ನು ಗುತ್ತಿಗೆದಾರ ಸಚಿನ್ ಸೂಸೈಡ್ ಕೇಸ್ನಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ ಶರಣಪ್ರಕಾಶ್ ಪಾಟೀಲ್, ಸದ್ಯ ಮೇಲ್ನೋಟಕ್ಕೆ ಸೂಸೈಡ್ನಲ್ಲಿ ಪ್ರಿಯಾಂಕ ಪಾತ್ರ ಇಲ್ಲ ಅನ್ನಿಸ್ತಾ ಇದೆ, ತನಿಖೆ ನಡೀತಿದೆ, ವರದಿ ಏನ್ ಬರುತ್ತೋ ನೋಡೋಣ ಅಂತ ಹೇಳಿದ್ರು. ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನು ಈಗ ಏನು ಸಿಒಡಿಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡೋಣ. ಪ್ರಿಯಾಂಕ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ರಾಜೀನಾಮೆ ಕೊಡಬೇಕು. ಇದರಲ್ಲಿ ಹೇಳಿ, ಈ ವಿಷಯದಲ್ಲಿ ಏನು ಸಂಬಂಧ ಇದೆ ಪ್ರಿಯಾಂಕ್? ಏನೂ ಸಂಬಂಧ ಇಲ್ಲ ಇದೆ. ಇವರು ಅದಕ್ಕೆ ಯಾವುದ್ಯಾವುದೋ ರೀತಿ ಇದನ್ನ ಹೈಲೈಟ್ ಮಾಡಿ ನೀವು ಸಚಿವ ರಾಜೀನಾಮೆ, ಯಾಕಂದ್ರೆ ಪ್ರಿಯಾಂಕ್ ವೋಕಲ್ ಇದ್ದಾರೆ, ಬಿಜೆಪಿ ಅವರು ಎಲ್ಲ ಇಶ್ಯೂ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ದೇ ಟ್ರೈಂಗ್ ಟು ಟಾರ್ಗೆಟ್ ಹಿಮ್. ರಾಜೀನಾಮೆ ಕೊಡಬೇಕು. ಇದರಲ್ಲಿ ಹೇಳಿ, ಈ ವಿಷಯದಲ್ಲಿ ಏನು ಸಂಬಂಧ ಇದೆ ಪ್ರಿಯಾಂಕ್? ಏನೂ ಸಂಬಂಧ ಇಲ್ಲ ಇದೆ. ಇವರು ಅದಕ್ಕೆ ಯಾವುದ್ಯಾವುದೋ ರೀತಿ ಇದನ್ನ ಹೈಲೈಟ್ ಮಾಡಿ ನೀವು ಸಚಿವ ರಾಜೀನಾಮೆ, ಯಾಕಂದ್ರೆ ಪ್ರಿಯಾಂಕ್ ವೋಕಲ್ ಇದ್ದಾರೆ, ಬಿಜೆಪಿ ಅವರು ಎಲ್ಲ ಇಶ್ಯೂ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಇದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದಂತ ಬಿಜೆಪಿ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಬಳಿ ಬಿಜೆಪಿ ಮುಖಂಡರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಪೋಸ್ಟರ್ ಅಂಟಿಸಿ ಅಭಿಯಾನವನ್ನು ಮಾಡಿದರು. ಈ ಬಗ್ಗೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸದ್ಯ ದೂರನ್ನು ಆಧರಿಸಿ ಛಲವಾದಿ ನಾರಾಯಣ ಸ್ವಾಮಿ, ಸಿಟಿ ರವಿ, ರವಿಕುಮಾರ್, ಉಮೇಶ್ ಶೆಟ್ಟಿ, ಶಿವಕುಮಾರ್, ಕಿರಣ್ ಕುಮಾರ್ ಕಸಾಲೆ ಸೇರಿದಂತೆ 13 ಮಂದಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಚಿನ್ ಗುತ್ತಿಗೆದಾರನೇ ಅಲ್ಲ ಎಂದಿದ್ದ ಗುತ್ತಿಗೆದಾರರ ಸಂಘದ ವರದಿ ವಿಚಾರದ ಬಗ್ಗೆ ಸಚಿನ್ ಸಹೋದರಿ ಸುರೇಖಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿನ್ ಗುತ್ತಿಗೆದಾರ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ, ಸಂಘದವರೇ ಬಂದು ಅವನ ಬಳಿ ಲೈಸೆನ್ಸ್ ಇದೆಯಾ ಅಂತ ಕೇಳಿದ್ರು. ಲೈಸೆನ್ಸ್ ಇತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ಸರ್ಕಾರ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ಮಾಡ್ತಾ ಇದೆ, ನಮಗೆ ಭಯವಾಗ್ತಾ ಇದೆ. ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ನಾಡಿದ್ದು ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಈ ವೇಳೆ ಖರ್ಗೆ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ಲಾನ್ ಮಾಡಿರುವಂತಹ ಬಿಜೆಪಿ ನಾಯಕರಿಗೆ ದಲಿತ ಸಂಘಗಳ ಒಕ್ಕೂಟ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಈ ಕುರಿತು ಬೀದರ್ನಲ್ಲಿ ಮಾತನಾಡಿರುವಂತಹ ಚಂದ್ರಕಾಂತ್ ನಿರೋಟೆ, ಬಿಜೆಪಿ ತನ್ನ ಹೋರಾಟವನ್ನು ಕೂಡಲೇ ಹಿಂಪಡೆಯಬೇಕು, ಇಲ್ಲದಿದ್ರೆ ದಲಿತ ಸಂಘಟನೆಗಳಿಂದ ರಾಜ್ಯದಾದ್ಯಂತ ಬಿಜೆಪಿ ನಾಯಕರಿಗೆ ಮುತ್ತಿಗೆ ಹಾಕಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸ್ಥಳ ಮಹಜರು ಮಾಡಲು ಸಿಐಡಿ ಪತ್ರ ಬರೆದ ವಿಚಾರದ ಬಗ್ಗೆ ಸಿಟಿ ರವಿ ಮಾತನಾಡಿದ್ದಾರೆ. ನಾನು ಕೊಟ್ಟ ದೂರು ಇನ್ನೂ ದಾಖಲಾಗಿಲ್ಲ, ಆದರೆ ನನಗೆ ನೋಟಿಸ್ ಕೊಡಲು ಸಿಐಡಿ ಅವರು ಕರೆ ಮಾಡಿದ್ರು. ನಿಮಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಯಾವ ದೂರು ಎಂದು ಕೇಳಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ದೂರಿನ ಮೇರೆಗೆ ನಿಮಗೆ ನೋಟಿಸ್ ಕೊಡಬೇಕು ಅಂತ ಹೇಳಿದ್ರು. ಹಾಗಾದ್ರೆ ನಾನು ಕೊಟ್ಟ ದೂರು ಏನಾಯ್ತು ಎಂಬುದಕ್ಕೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರಿಗೊಂದು ಕಾನೂನು ನಮಗೊಂದು ಕಾನೂನಾ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಆರ್ಟಿಕಲ್ 194 ವಿಶೇಷ ಅಧಿಕಾರವನ್ನು ಸಭಾಪತಿ, ಸಭಾಧ್ಯಕ್ಷರು ಮತ್ತು ಸದಸ್ಯರಿಗೆ ಕೊಡುತ್ತೆ. ಹಾಗಾಗಿ ಸಭಾಧ್ಯಕ್ಷರೇ ಆ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು, ಸಭಾಪತಿಗಳೇ ಆ ವಿಷಯದಲ್ಲಿ ಸೂಕ್ತ ನಿರ್ಣಯ ತಗೋಬೇಕು. ನನ್ನನ್ನು ಹತ್ಯೆಗೆ ಪ್ರಯತ್ನ ಮಾಡಿದ್ದು, ಇನ್ನೊಂದು ಪೊಲೀಸ್ ಸುಪಾರಿ ಕಿಲ್ಲರ್ ಥರ ವರ್ತನೆ ಮಾಡಿದ್ದು. ನಾನೀಗಾಗಲೇ 19ನೇ ತಾರೀಕು ರಾತ್ರಿ ಕೊಟ್ಟ ದೂರು ಸ್ಟಿಲ್ ನೌ ರಿಜಿಸ್ಟರ್ ಆಗಿಲ್ಲ. ಈ ಗಳಿಗೆಗೂ ಅದು FIR ಆಗಿಲ್ಲ. ಈ ಗಳಿಗೆಗೂ ನಾನು COD ಒಬ್ಬರು ಅಧಿಕಾರಿ ಫೋನ್ ಮಾಡಿತ್ತು.
ಸರ್ ನಿಮಗೆ ಯಾವ ಫೋನ್ ನಂಬರಿಗೆ ನೋಟಿಸ್ ಕಳಿಸ್ಬೇಕು ಅಂತ. ನಾನು ಯಾವ ಕೇಸ್ದು ಅಂತ ಕೇಳಿದೆ. ಅನಾಮಧೇಯ ವ್ಯಕ್ತಿಗಳ ಮೇಲೆ ಮೊಕದ್ದಮೆ, ಇನ್ನೊಂದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮೇಲೆ ಕೊಟ್ಟಿರೋ ದೂರು ಅಂತ ಹೇಳಿದರು. ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯಿತು ಅಂತ ಹೇಳಿದ್ರು. ನನ್ನ ಗಮನಕ್ಕೆ ಬಂದಿಲ್ಲ ಸರ್ ಅಂತ. ಆರ್ಟಿಕಲ್ 194. ಸಿಟಿ ರವಿ ರಾಜ್ಯಪಾಲರಿಗೆ ದೂರು ಕೊಟ್ಟಿರುವ ವಿಚಾರದ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ದೂರು ಬೇಕಾದರೆ ಕೊಡ್ಲಿ, ಈಗಾಗಲೇ ಸಿಟಿ ರವಿ ಕೇಸನ್ನ ಸಿಐಡಿಗೆ ಕೊಟ್ಟಿದೆ. ಸಿಟಿ ರವಿ ಆ ಮಾತು ಹೇಳಿದ್ದಾರಾ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ದಾರೆ, ಇದು ಕೂಡ ಸಿಐಡಿಗೆ ರೆಫರ್ ಮಾಡಲಾಗಿದೆ. ಅವ್ರು ಬೇಕಾದ್ರೆ ದೂರು ಕೊಡ್ಲಿ ಅಂತ ಹೇಳಿದ್ರು. ಈಗ ಸಿಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದೆ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ ಎಫ್ಐಆರ್ ಆಗಿದೆ. ಅದು ಕೂಡ ಸಿಐಡಿಗೆ ರೆಫರ್ ಆಗಿದೆ, ಕೊಡಲಿ. ಸಂಕ್ರಾಂತಿ ಬಳಿಕ ಜೆಡಿಎಸ್ಗೆ ನೂತನ ರಾಜ್ಯಾಧ್ಯಕ್ಷ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಇನ್ನು ರಾಜ್ಯಾಧ್ಯಕ್ಷರ ಜೊತೆಗೆ 3 ಕಾರ್ಯಾಧ್ಯಕ್ಷರ ನೇಮಕಕ್ಕೂ ಕೂಡ ಚಿಂತನೆ ನಡೆಸಲಾಗಿದೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುವಂತ ಸಾಧ್ಯತೆ ಇರುವಂತದ್ದು. ಮುಂದಿನ ವಾರದಲ್ಲಿ ಪಕ್ಷದ ಪ್ರಮುಖ ನಾಯಕರ ಸಭೆಯನ್ನು ನಡೆಸಿ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ. ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಶಾಸಕ ಶರಣಗೌಡ ಕಂದಕೂರ ನೇಮಕವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಕಾರ್ಯಾಧ್ಯಕ್ಷರಾಗಿರುವಂತಹ ಮಾಜಿ ಸಚಿವ ಸಾರಾ ಮಹೇಶ್, ಅಲ್ಕೋಡ್ ಹನುಮಂತಪ್ಪ ಅವರನ್ನ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಸರ್ವೆಗೆ ಹೈಕೋರ್ಟ್ ಫೈನಲ್ ಡೆಡ್ಲೈನ್ ಕೊಟ್ಟಿದೆ. ಜನವರಿ 15ಕ್ಕೆ ಸರ್ವೆ ನಡೆಸಿ ಜನವರಿ 30ರೊಳಗೆ ಮಾಹಿತಿ ನೀಡಲು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಇವತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು, ಕೋಲಾರ ಅರಣ್ಯಾಧಿಕಾರಿ ಹಾಗೂ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಯಾದಗಿರಿಯಲ್ಲಿ ಸಾಮಾಜಿಕ ಹೋರಾಟಗಾರರೊಬ್ಬರು ವಿನೂತನವಾಗಿ ಹೊಸ ವರ್ಷಾಚರಣೆ ಮಾಡಿದ್ದಾರೆ. ಮೋಜು ಮಸ್ತಿಗೆ ಬಾಯ್ ಹೇಳಿ ಪರಿಸರ ಸ್ನೇಹಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಉಮೇಶ ಮುದ್ನಾಳ್ ಎಂಬುವರು ಅನ್ನದಾತರು ಬೆಳೆದಂಥ ಹಣ್ಣು ಹಂಪಲು ಕಟ್ ಮಾಡಿ ಕಬ್ಬಿನ ಜ್ಯೂಸ್ ಹಂಚಿ ತಮ್ಮ ಕಚೇರಿಯಲ್ಲಿ ಹೊಸ ವರ್ಷಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಇನ್ನು ಪ್ರತಿ ವರ್ಷ ಹೊಸ ವರ್ಷದ ನೆಪದಲ್ಲಿ ಕುಡಿದ ಸಾಕಷ್ಟು ಅಪಘಾತಗಳು ನಡೀತಾ ಇರುವಂಥದ್ದು. ಹೀಗಾಗಿ ಮೋಜು ಮಸ್ತಿಗೆ ಗುಡ್ ಬೈ ಹೇಳಿ ರೈತ ಸ್ನೇಹಿ ಹೊಸ ವರ್ಷ ಆಚರಣೆ ಮಾಡುವಂತೆ ಮನವಿಯನ್ನ ಮಾಡಿದ್ದಾರೆ. ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ಚಿನ್ನ ಪಡೆದು ವಂಚನೆ ಪ್ರಕರಣದಲ್ಲಿ ಬೇಲ್ ಸಿಕ್ಕ ಖುಷಿಯಲ್ಲಿದ್ದಂಥ ಐಶ್ವರ್ಯ ಗೌಡಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆರನಗರ ಠಾಣೆಯಲ್ಲಿ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಡಿಕೆ ಸುರೇಶ್ ಹೆಸರೇಳಿಕೊಂಡು 3.35 ಕೋಟಿ ಹಣ ಹಾಗೂ 430 ಗ್ರಾಂ ಚಿನ್ನ ಪಡೆದು ವಂಚನೆ ಮಾಡಿದ್ದಾಳೆ ಅಂತ ಶಿಲ್ಪಾ ಗೌಡ ಎಂಬುವರು ದೂರನ್ನ ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಐಶ್ವರ್ಯ ಗೌಡಗೆ ವಿಚಾರಣೆಗೆ ಹಾಜರಾಗುವಂತೆ ಆರ್ಆರ್ ನಗರ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ನಟ ಧರ್ಮನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸಿದ್ದಾರೆ. ಐಶ್ವರ್ಯ ಗೌಡ ಬಂಧನ ಆಗಿದ್ದಂಥ ಬೆನ್ನಲ್ಲೇ ಎಸ್ಕೇಪ್ ಆಗಿರುವಂಥ ನಟ ಧರ್ಮನನ್ನ ಹುಡುಕಾಟ ಮಾಡಲಾಗ್ತಾ ಇದೆ. 2 ವಿಶೇಷ ತಂಡಗಳಿಂದ ಪೊಲೀಸರು ಶೋಧವನ್ನು ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂಥ 2 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಶಿವಮೊಗ್ಗ ಭದ್ರಾವತಿಯ ಡಿಬಿ ಹಳ್ಳಿಯ ಕಚೇರಿಯಲ್ಲಿ ಲಂಚ ಪಡಿತಾ ಇದ್ದಂಥ ಸೆಕ್ಷನ್ ಆಫೀಸರ್ ಕೊಟ್ರಪ್ಪ ಹಾಗೂ ಅರವಿಂದ್ ಎಂಬಾತನನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ. ಗೋಂದಿಯಾ ಭದ್ರಾ ಬಲದಂಡೆ ನಾಲೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಬಾಕಿ ಹಣ ಮಂಜೂರು ಮಾಡಲಿಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಗುತ್ತಿಗೆದಾರ ರವಿ ನೀಡಿದಂಥ ದೂರಿನ ಅನ್ವಯ ದಾಳಿ ನಡೆಸಿದಂಥ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ರಪ್ಪ ಹಾಗೂ ಕಚೇರಿಯ ಅರವಿಂದ್ ಅವರನ್ನ ಬಂಧಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಆಡ್ತಾ ಇರುವಂತಹ ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ಐಸಿಸಿ ಟೆಸ್ಟ್ ಬೌಲರ್ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅಲ್ಲದೆ ಈ ಬಾರಿ 907 ರೇಟಿಂಗ್ ಪಾಯಿಂಟ್ಗಳನ್ನು ಕಲೆ ಹಾಕಿರುವಂತಹ ಬುಮ್ರಾ ಭಾರತೀಯ ಟೆಸ್ಟ್ ಬೌಲರ್ಗಳ ಇತಿಹಾಸದಲ್ಲೇ ಅತಿ ಹೆಚ್ಚು ರೇಟಿಂಗ್ ಪಾಯಿಂಟ್ ಪಡೆದಂಥ ಮೊದಲ ವೇಗಿ ಎಂಬ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅಜಿತ್ ನಟನೆಯ ವಿದಾ ಮಯರ್ಚಿ ಸಿನಿಮಾ ಪೊಂಗಲ್ ಸಂಭ್ರಮಕ್ಕೆ ತೆರೆಗೆ ಬರಬೇಕಿತ್ತು. ಆದರೆ ಈಗ ಈ ಸಿನಿಮಾ ಪೋಸ್ಟ್ ಬೋನ್ ಆಗಿದೆ. ಈ ಮೂಲಕ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಕಲೆಕ್ಷನ್ಗೆ ಸಹಾಯ ಆದಂತೆ ಕಾಣ್ತಿದೆ.
ವಿನೋದ್ ಪ್ರಭಾಕರ್ ನಟನೆಯಲ್ಲಿ ಬಾಲರಾಮನ ಈ ದಿನಗಳು ಎಂಬ ಸಿನಿಮಾ ಬರ್ತಾ ಇರುವಂಥದ್ದು. ಈ ಸಿನಿಮಾಗೆ ನಾಯಕಿ ಸಿಕ್ಕಿದ್ದು ರಾಜ್ಕುಮಾರ್ ಖ್ಯಾತಿಯ ಪ್ರಿಯಾ ಆನಂದ್ ವಿನೋದ್ಗೆ ಜೊತೆಯಾಗಿ ಡ್ಯುಯೆಟ್ ಹಾಡಲಿದ್ದಾರೆ.